ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಧನಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ದೊಡ್ಡ ಮಟ್ಟದ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿರುವಂತಹ ಮಕರ ರಾಶಿ ಮೇ ತಿಂಗಳಿಂದ ನಿಮಗೆ ಶುಭ ದಿನಗಳು ಆರಂಭವಾಗುತ್ತದೆ. ಅವಮಾನಗಳನ್ನು ಎಷ್ಟೋ ಕಳ್ಕೊಂಡಂತಹ ವ್ಯಕ್ತಿಗಳನ್ನು ಕಳ್ಕೊಂಡಂತಹ ಹಣವನ್ನು ನಾನು ತಪ್ಪು ಮಾಡದಲೇ ಇರುವಂತಹ ತಪ್ಪುಗಳಿಗೂ ಸಹ ನಾನು ತಲೆಯನ್ನು ಕೊಡುವಂತಹ ವಾತಾವರಣ, ಜೀವನವೇ ಬೇಡ ಅನ್ನುವಂಥ ವಾತಾವರಣಗಳಿಗೆ ಬಂದಂತಹ ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ. ಶುಭದ ಕುಟುಂಬದಲ್ಲಿ ಮೊದಲು ನಿಮಗೆ ಸಾಂತ್ವನ ಹೇಳುತ್ತೆ. ಕುಟುಂಬದಲ್ಲಿ ಧೈರ್ಯದ ಮಾತುಗಳನ್ನು ತುಂಬುತ್ತೆ. ಈ ತಿಂಗಳು ತುಂಬ ಮಕರ ರಾಶಿಯವರಿಗೆ ಯಾವ ರೀತಿಯಾದಂಥ ವಾತಾವರಣಗಳು ಆಗುತ್ತೆ ಅಂದರೆ ನೋಡಿ, ಎಷ್ಟೋ ದಿನಗಳಿಂದ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಅವಮಾನಗಳನ್ನು ಅನುಭವಿಸಿರುವಂಥ ಈ ಮಕರ ರಾಶಿಗೆ ಈ ಮೇ ತಿಂಗಳಿಂದ ನಿಮಗೆ ಒಂದು ರೀತಿಯಾದಂಥ ಬದಲಾವಣೆಯ ಪರ್ವ ದಿನಗಳು ನಿಮಗೆ ಆರಂಭವಾಗುತ್ತೆ. ಮತ್ತು ಬದಲಾವಣೆಯ ಪರ್ವ ದಿನಗಳು ಅಂದರೆ ತಪ್ಪಾಗೋದಿಲ್ಲ. ಯಾಕೆ ಅಂದರೆ ಸುಮಾರು ಕಷ್ಟಗಳನ್ನು ಅನುಭವಿಸಿದೆ ಈ ಮಕರ ರಾಶಿಯವರು. ಸಾಡೆ ಸಾತಿ ಬಂದಾಗಿಂದಲೂ ಸಹ 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಅವಘಡಗಳು, ಒಂದಲ್ಲ ಒಂದು ಸಮಸ್ಯೆಗಳು, ಗೊಂದಲಗಳು, ಸಮಸ್ಯೆಗಳು, ಕಷ್ಟದ ದಿನಗಳು, ದೊಡ್ಡ ಮಟ್ಟದ ನಷ್ಟಗಳನ್ನು ಅನುಭವಿಸುತ್ತಾ ಬಂದಿರುವಂಥ ಮಕರ ರಾಶಿ ಮೇ ತಿಂಗಳಿಂದ ಶುಭ ದಿನಗಳು ಆರಂಭವಾಗುತ್ತೆ. ಈ ದಿನಗಳಿಂದ ಶುಭ ದಿನಗಳು ಆರಂಭವಾಗುವಂತಹ ಈ ಸಂದರ್ಭ ಎಷ್ಟೋ ಅವಮಾನಗಳನ್ನು, ಎಷ್ಟೋ ಕಳ್ಕೊಂಡಂತಹ ವ್ಯಕ್ತಿಗಳನ್ನು, ಕಳ್ಕೊಂಡ ಹಣ, ಎಷ್ಟೋ ವ್ಯವಹಾರಗಳನ್ನು ಮತ್ತೆ ಮರಳಿ ನಿಮಗೆ ಕಳಿಸುತ್ತೆ. ಇಲ್ಲಿ ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ಸ್ನೇಹಿತರೆ. ಮತ್ತು ಕಾರಾಗೃಹ ವಾಸಗಳನ್ನು ಅನುಭವಿಸಿದ್ರಿ, ಕೋರ್ಟ್ ಕಚೇರಿಗಳೇ ಅಲದಾಟವನ್ನು ನೋಡಿದ್ರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಇಲ್ಲಸಲ್ಲದ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಿಕೊಂಡಿರಿ. ನಾನು ತಪ್ಪು ಮಾಡದಲೇ ಇರುವಂತಹ ತಪ್ಪುಗಳಿಗೂ ಸಹ ನಾನು ತಲೆಯನ್ನು ಕೊಡುವಂತಹ ವಾತಾವರಣಗಳು ಸೃಷ್ಟಿಯನ್ನು ಮಾಡಿಕೊಂಡಂತಹ ಮಕರ ರಾಶಿ ಒಂದಲ್ಲ ಎರಡಲ್ಲ ಸುಮಾರು ಸಮಸ್ಯೆಗಳು. ಏನೆಯ ಸಮಸ್ಯೆಗಳು ಅಂದರೆ ಈ ರೀತಿಯಾದಂಥ ಬರ್ತಾ ಅನ್ನುವಂಥ ಭಯದ ವಾತಾವರಣವನ್ನು, ಎಷ್ಟು ಕಷ್ಟಗಳಿಗೂ ಸಹ ಭಯಪಡದೇ ಇರುವಂಥ ವ್ಯಕ್ತಿಗಳು ಸಹ ಈ ಸುಮಾರು ದಿನಗಳಿಂದ ಸಹ ಭಯಪಟ್ಟು ಕಷ್ಟ ಅಂದರೆ ಈ ರೀತಿಯಾಗಿ ಇದೆಯಾ ಅನ್ನುವಂತಹ ಅನುಭವಗಳನ್ನು ಪಡ್ಕೊಂಡಂತಹ, ಒಂದು ರೀತಿ ಜೀವನದ ಜಿಗುಪ್ಸೆಯನ್ನು ಪಡ್ಕೊಂಡಿರುವಂಥ, ಜೀವನವೇ ಬೇಡ ಅನ್ನುವಂಥ ವಾತಾವರಣಗಳಿಗೆ ಬಂದಂಥದ್ದು ಈ ಮಕರ ರಾಶಿಯವರು. ಮೇ ತಿಂಗಳಿಂದ ನಿಮಗೆ ಆರಂಭವಾಗುತ್ತೆ ಶುಭದ ದಿನಗಳ ಪರ್ವಕಾಲಗಳು. ಈ ಪರ್ವಕಾಲಗಳಲ್ಲಿ ನಿಮಗೆ ಆರಂಭವಾಗುತ್ತೆ ಒಂದು ರೀತಿ ಕುಟುಂಬದಲ್ಲಿ ಮೊದಲು ನಿಮಗೆ ಸಾಂತ್ವನವನ್ನು ಹೇಳುತ್ತೆ, ಕುಟುಂಬದಲ್ಲಿ ಧೈರ್ಯದ ಮಾತುಗಳನ್ನು ಹೇಳುತ್ತೆ. ಸ್ನೇಹ ವರ್ಗದಲ್ಲಿ ಬಿರುಕು ಬಿಟ್ಟಂತಹ ಸ್ನೇಹ ವರ್ಗ ಮತ್ತೆ ಕೂಡೋದಕ್ಕೆ ಆರಂಭವಾಗಿದೆ. ಸ್ನೇಹ ವರ್ಗದಿಂದಲೂ ಸಹ ನಿಮಗೆ ಒಂದು ರೀತಿಯಾದಂಥ ಚೇತರಿಕೆ ಮಾತುಗಳನ್ನು, ನಿಮ್ಮ ಕಷ್ಟಕ್ಕೆ ನಾನು ಹೆಗಲು ಕೊಡುತ್ತೇನೆ, ಕಷ್ಟಗಳೆಲ್ಲವೂ ಸಹ ಬರುತ್ತೆ, ಪರವಾಗಿಲ್ಲ, ಮುಂದಿನ ದಿನಗಳಲ್ಲಿ ನಾವು ಇನ್ನು ಸ್ನೇಹ ವರ್ಗದಲ್ಲಿಯೇ ಮುಂದುವರಿಯೋಣ, ಒಂದು ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳಿಗೆ ನಾವೆಲ್ಲರೂ ಸಹ ಗುರಿಯಾಗಿದ್ದೇನೆ, ಅದೆಲ್ಲವೂ ಸಹ ಮರೆಯೋ ಅನ್ನುವಂಥ ಮಾತುಗಳನ್ನು ಆಡುವಂತಹ ವ್ಯಕ್ತಿಗಳು ನಿಮಗೆ ಸಿಗ್ತಾರೆ. ಸ್ನೇಹ ವರ್ಗದಲ್ಲಿ ಅನುಕೂಲವಾಗುತ್ತೆ, ಕುಟುಂಬದಲ್ಲಿ ಸಹಯೋಗ ಸಿಗುತ್ತೆ ಸ್ನೇಹಿತರೆ. ಕಷ್ಟದ ದಿನಗಳನ್ನು ಮರೆಯುವಂಥ ದಿನಗಳು ಆರಂಭವಾಗುತ್ತೆ. ಮತ್ತು ಹೊಸ ಕೈಂಕರ್ಯಗಳಿಗೆ ಕೈ ಹಾಕುವಂಥ ಕೆಲಸಗಳು ಈಗ ಆರಂಭವಾಗುತ್ತೆ. ಒಂದು ರೀತಿಯಾದಂತಹ ಅವಮಾನವನ್ನು ಮಾಡುವಂಥವರು ಸನ್ಮಾನವನ್ನು ಮಾಡುವಂಥ ದಿನಗಳು ಈಗ ಆರಂಭವಾಗ್ತಾ ಇದೆ. ದೇವತಾ ಉಪಾಸನೆಗಳನ್ನು ಮಾಡಿ ಆದಷ್ಟು ಸಹ ನಿಮಗೆ ಇಷ್ಟು ದಿನಗಳ ಕಾಲದ ಕಷ್ಟದ ದಿನಗಳು ನಿಮಗೆ ಏನು ಅನುಭವವನ್ನು ಕೊಡ್ತೋ ಅದೆಲ್ಲವೂ ಸಹ ಮರೆತು ಆದಷ್ಟು ಸಹ ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು, ಯಾವ ವಿಚಾರಕ್ಕೆ ಹೋಗಬೇಕು, ಯಾವ ವಿಚಾರಕ್ಕೆ ಹೋಗಬಾರದು ಅನ್ನುವಂಥ ಎಲ್ಲ ಜ್ಞಾನೋದಯವನ್ನು ಕೊಟ್ಟಂತಹ ದಿನಗಳು ಈಗ ನಿಮಗೆ ನೆನಪನ್ನು ಮಾಡುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ, ಹೊಸ ಕೆಲಸಗಳು ಸಿಗುತ್ತೆ. ಕೆಲಸಗಳ ಆರಂಭವನ್ನು ಮಾಡುವಂತಹ ಉತ್ತೇಜನ, ಒಂದು ಹುಮ್ಮಸ್ಸನ್ನು ನಿಮಗೆ ತಂದುಕೊಡುತ್ತೆ. ಇದೆಲ್ಲವೂ ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಬುನಾದಿ, ಉತ್ತಮವಾದಂಥ ಪರ್ವಕಾಲ, ಉತ್ತಮವಾದಂತಹ ಗಳಿಕೆ, ಉತ್ತಮವಾದಂತಹ ಯೋಗ ಫಲ, ಅದೃಷ್ಟದ ಫಲ ಇವೆಲ್ಲವೂ ತಂದುಕೊಡುವುದಕ್ಕೆ ಮೇ ತಿಂಗಳಿಂದ
ಆರಂಭವಾಗುತ್ತೆ ಸ್ನೇಹಿತರೆ. ಈ ಮಕರ ರಾಶಿಯವರಿಗೆ ಮಕರ ರಾಶಿ ಅಧಿಪತಿಯಾದಂತಹ ಶನಿ ಗ್ರಹ ದೋಷದಲ್ಲಿ ಯೋಗ ಫಲವನ್ನು ತಂದುಕೊಳ್ಳುತ್ತಿರುವಂತಹ ಶನಿ ಗ್ರಹವು ಗುರುವಿನ ಯೋಗ ಫಲವನ್ನು ನೋಡ್ತೀರಾ, ಶುಕ್ರನ ಯೋಗ ಫಲವನ್ನು ಕೂಡ ನೋಡ್ತೀರಾ, ಬುಧ ಗ್ರಹದ ಅತ್ಯಂತ ಅನುಕೂಲಗಳನ್ನು ನೋಡ್ತೀರಿ. ಆಗುವಂಥ ಎಲ್ಲ ಸಮಸ್ಯೆ ಗೊಂದಲಗಳಿಗೆ ಎಲ್ಲವೂ ಸಹ ತೆರೆ ಎಳೆಯುವಂಥ ವಾತಾವರಣ ಮೇ ತಿಂಗಳಿಂದ ಆರಂಭವಾಗುತ್ತೆ. ಅಮ್ಮಮ್ಮ ಅಂತಂದರೆ 1 ತಿಂಗಳು 2 ತಿಂಗಳು ಮಾತ್ರ ನಿಮ್ಮ ಕಷ್ಟ ಕಾರ್ಪಣ್ಯಗಳು ಇರಬಹುದು ಹೊರತು ಅದರ ಮೇಲೆ ನಿಮಗೆ ಇಂತಹ ಕಷ್ಟಗಳು ಕಾರ್ಪಣ್ಯಗಳು ಫೇಲ್ಯೂರ್ಗಳು ಇವೆಲ್ಲವೂ ಸಹ ನೋಡುವಂಥ ವಾತಾವರಣಗಳು ಯಾವುದೇ ಸಹ ನಿಮಗೆ ಬರೋದಿಲ್ಲ. ನಾನು ಆಗಲೇ ಹೇಳಿದೆ, ಮೇ ತಿಂಗಳಿಂದ ನಿಮಗೆ ಈಗ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀರಿ. ಈಗ ಆರಂಭವಾಗುತ್ತೆ ಕಷ್ಟದ ದೂರವಾಗುವಂತಹ ದಿನಗಳು. ಈ ದಿನಗಳನ್ನು ನೀವು ಸ್ಮರಣೆಯನ್ನು ಮಾಡಬೇಕು. ಈ ದಿನಗಳನ್ನು ನಾವು ಸ್ವಾಗತವನ್ನು ಮಾಡಬೇಕು. ಇದಕ್ಕೆ ನಾವು ಎಷ್ಟೋ ದಿನಗಳ ಕಳೆದರೂ ಸಹ ಈ ಮೇ ತಿಂಗಳನ್ನು ನಾವು ನೆನಪಲ್ಲಿ ಇಟ್ಟುಕೊಳ್ಳುವಂತಹ ವಾತಾವರಣಗಳನ್ನು ಈ ಮೇ ತಿಂಗಳು ನಿಮಗೆ ಮಕರ ರಾಶಿಯವರಿಗೆ ಸೃಷ್ಟಿಯನ್ನು ಮಾಡಿಕೊಡುತ್ತೆ. ತುಂಬ ಚೆನ್ನಾಗಿರುವಂತಹ ವಾತಾವರಣಗಳು, ಕಷ್ಟಗಳೆಲ್ಲವೂ ಸಹ ಮರೆಯುವಂಥ ವಾತಾವರಣಗಳು ಮೇ ತಿಂಗಳಿಂದ ಮಕರ ರಾಶಿಯವರಿಗೆ ಆರಂಭವಾಗುತ್ತೆ ಸ್ನೇಹಿತರೆ. ಅದು ಎಂತೆಂತಹ ಕಷ್ಟಗಳಾಗಿರಬಹುದು, ಎಂತೆಂಥ ಸಮಸ್ಯೆಗಳಾಗಿರಬಹುದು, ಅದೆಲ್ಲವೂ ಸಹ ನಾವು ಮತ್ತೆ ಅವಲೋಕನಗಳನ್ನು ಮಾಡಿಕೊಳ್ಳೋದು ಬೇಡ. ಒಳ್ಳೆಯದನ್ನು ಜ್ಞಾಪಿಸಿಕೊಳ್ಳೋಣ, ಕೆಟ್ಟದ್ದನ್ನು ಮರಿತಾ ಬರೋಣ ಅಂತ ಒಂದು ಮಾತನ್ನು ಹೇಳ್ತಾ, ನಿಮ್ಮ ರಾಶಿಯಾಧಿಪತಿ ಬಂದು ಶನಿ ಗ್ರಹ, ಅವನನ್ನು ಸ್ಮರಣೆಯನ್ನು ಖಂಡಿತವಾಗಿ ಯಾವಾಗಲೂ ಸಹ ಮಾಡ್ತೀರಿ. ಓಂ ಶಂ ಶನೀಶ್ವರಾಯ ನಮಃ. ಅಂತಂದರೆ ಗ್ರಹಗಳಲ್ಲಿ ಅತ್ಯಂತ ನಿಷ್ಠೂರ ಗ್ರಹ ಯಾರು ಅಂತಂದರೆ ಶನಿ ಗ್ರಹ. ಒಂದು ಮನೆಯಲ್ಲಿ ಒಂದು ಕ್ಯಾಪ್ಟನ್ ಮನೆಯಲ್ಲಿ ಹೆಂಗೆ ನಮಗೆ ಮನೆ ಯಜಮಾನ ಇರ್ತಾನೋ ಆ ರೀತಿಯಲ್ಲಿ ಇರುವಂಥ ಗ್ರಹ ನಮ್ಮ ಕಷ್ಟ, ನಮ್ಮ ಅಹಂಕಾರ ಮತ್ತು ನಮ್ಮ ದುಡುಕುತನ, ನಮ್ಮ ಒಂದು ರೀತಿಯಾದಂಥ ಬೇಜವಾಬ್ದಾರಿತನ ಇದೆಲ್ಲವನ್ನು ಸಹ ನಮಗೆ ಒಂದು ರೀತಿಯಾದ ಜೀವನದ ಪಾಠವನ್ನು ಕಲಿಸಲಿಕ್ಕೆ ಬಂದಂತಹ ಶನಿಗ್ರಹ. ಅವನನ್ನು ನಾವು ತೇಜೋವಧೆ ಮಾಡೋದಾಗಲಿ, ಅವನನ್ನು ಬೈಯೋದಾಗಲಿ, ಅವನ ನಿಂದಿಸುವುದಾಗಲಿ ಮಾಡಬಾರದು. ನಿನ್ನ ಅನುಗ್ರಹದಿಂದ ಎಲ್ಲವನ್ನೂ ಅನುಭವಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದಂಥ ವಾತಾವರಣಗಳನ್ನು ನಿರ್ಮಾಣವನ್ನಾಗಿ ಮಾಡಿಕೊಡಪ್ಪ ತಂದೆ ಅಂತ ಶನಿದೇವನ ಸ್ಮರಣೆ ಮಾಡ್ತಾ, ಅವನಿಗೆ ನಮಸ್ಕಾರಗಳನ್ನು ಮಾಡ್ತಾ, ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಗಳಿಕೆ ದಿನ ಇದೆ, ಉತ್ತಮವಾದಂತಹ ಪೂರ್ವ ಕಾಲಗಳು ನಿಮಗೆ ಆರಂಭವಾಗ್ತಾ ಇದೆ ಅಂತ ನಾನು ಮತ್ತೆ ಹೇಳ್ತೀನಿ. ಆದ್ದರಿಂದ ಈ ಅಧಿಪತಿಯಾದಂಥವನೇ ಶನಿಗ್ರಹ. ಶನಿಯ ಉಪಾಸನೆ ಓಂ ಶನೇಶ್ವರ ಶಂ ಶನೇಶ್ವರಾಯ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಮಂ ಛಾಯಾ ಮಾರ್ತಾಂಡ ಸಂಭೂತಮಂ ತಂ ನಮಾಮಿ ಶನೇಶ್ವರಾಂ. ಸ್ಮರಣೆಯನ್ನು ಖಂಡಿತವಾಗಿ ಸದಾಕಾಲ ಮಾಡ್ತಾ ಹನುಮಂತನಿಗೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಂಡು ಬನ್ನಿ. ಮಕರ ರಾಶಿಯವರಿಗೆ ಪ್ರತಿ ಶನಿವಾರ ನೀವು ಅರ್ಚನೆ ಮಾಡಿಸಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಅನುಕೂಲಕರವಾದಂಥ ವಾತಾವರಣ ಖಂಡಿತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.